ನೀವು ಪುಟ್ಟ ಮಕ್ಕಳಿಗೆ ಇವಾಗಷ್ಟೇ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಹಾಗಾದ್ರೆ ಆ ಮಗುಗೆ ಆ ಸಾಲಿಡ್ ಫುಡ್ ಅಡ್ಜಸ್ಟ್ ಆಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಹಾಗಾದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಅಮ್ಮ ಅಜ್ಜಿ ಸಿರಿಮನೆಯ ಸುಪಸಿರಿ ರಾಕೇಶ್. ಸ್ನೇಹಿತರೆ, ನಂಬರ್ 1, ನಾವು ಹೊಸದಾಗಿ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಮಗುವಿನ ಹೊಟ್ಟೆ ಗಟ್ಟಿ ಇದೆಯಾ ಅಂತ ಮುಟ್ಟು ನೋಡ್ಬೇಕಾಗತ್ತೆ. ನಂಬರ್ 1. ನಂಬರ್ 2, ಮಗು ಹೊಟ್ಟೆ ನೋವಿಂದ ಏನಾರ ಕಿರಿಕಿರಿ ಮಾಡಿ ರಚ್ಚೆ ಮಾಡ್ತಾ ಇದೆಯಾ ಅಂತ ಗಮನಿಸ್ಬೇಕಾಗತ್ತೆ. ನಂಬರ್ 3, ಮಗು ಮೋಷನ್ ಕರೆಕ್ಟಾಗಿ ಹೋಯ್ತಾ ಅಥವಾ ಕಾನ್ಸ್ಟಿಪೇಷನ್ ಥರ ಗಟ್ಟಿ ಆಯ್ತಾ ಅಂತ ಗಮನಿಸ್ಬೇಕಾಗತ್ತೆ. ನಂಬರ್ 4, ಮಗು ಆ ಮಾಡಿರೋಂಥ ಮೋಷನ್ನು ಗಟ್ಟಿಯಾಗಿ ಬಂದಿದ್ಯಾ ಅಥವಾ ಬೇದಿ ಅಂಶದಲ್ಲಿ ಹೋಗಿದ್ಯಾ ಅಂತ ಗಮನಿಸ್ಬೇಕಾಗತ್ತೆ. ಸೊ ಇವೆಲ್ಲನೂ ನಾವು ನೋಡಿ ಪರಿಗಣಿಸಿ ಆಮೇಲೆ ನಮ್ಮ ಮಗುವಿಗೆ ಈ ಸಾಲಿಡ್ ಅಡ್ಜಸ್ಟ್ ಆಗ್ತಾ ಇದೆಯಾ ಇಲ್ವಾ ಅಂತ ಗಮನಿಸ್ಬೇಕಾಗತ್ತೆ ಸ್ನೇಹಿತರೆ. ಸೊ ನಿಮಗೇನಾದರೂ ನೀವು ಕೊಡ್ತಾ ಇರೋಂಥ ಸಾಲಿಡ್ ಫುಡ್ ಅಡ್ಜಸ್ಟ್ ಆಗ್ತಿದೆಯಾ ಇಲ್ವಾ ಅಥವಾ ಯಾವ ಫುಡ್ನ ಕೊಡಬೇಕು ಅಂತ ಗೈಡೆನ್ಸ್ ಬೇಕು ಅಂತಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಒಂದು ವೆಬ್ಸೈಟ್ನ ವಿಸಿಟ್ ಮಾಡಿ. ನಿಮಗೆ ಹಲವಾರು ಥರ ಮಾಹಿತಿಗಳು ಸಿಗುತ್ತೆ, ಆರೋಗ್ಯಕರವಾದಂಥ ಪದಾರ್ಥಗಳು ಕೂಡ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಅಮ್ಮ ಅಜ್ಜಿ ಸಿರಿಮನೆಯ ಸುಪಸಿರಿ ರಾಕೇಶ್.